ನಮ್ಮ ಭಾರತೀಯ ಸಾರಸ್ವತ ಲೋಕಕ್ಕೆ, ಅದರಲ್ಲೂ ಕೂಡ ಸ್ವರದ ಲೋಕದಲ್ಲಿ ಇವರ ಹಾಡುಗಳು ಅಜರಾಮರ. ಇವತ್ತು ಒಂದು ದೊಡ್ಡ ನಷ್ಟ ನಮ್ಮ ದೇಶಕ್ಕೆ ಉಂಟಾಗಿರುವಂಥದ್ದು ಆಶಾ ಭೋಸ್ಲೆ ಅವರ ನಿಧನದಿಂದ. ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಳೆ ಇವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅನ್ನುವಂತಹ ಮಾಹಿತಿಯನ್ನು ಖುದ್ದಾಗಿ ಇವರ ಕುಟುಂಬಸ್ಥರು ತಿಳಿಸಿದ್ದಾರೆ. ಜನೆ ಭೋಸ್ಲೆ ಇವರ ಮೊಮ್ಮಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಾಳೆ ಇವರ ಅಂತಿಮ ವಿಧಿವಿಧಾನ ಕಾರ್ಯ ಮುಂಬೈನಲ್ಲಿ ನೆರವೇರುತ್ತೆ ಅನ್ನುವಂಥ ಮಾಹಿತಿಯನ್ನು ಖುದ್ದಾಗಿ ಆಶಾ ಭೋಸ್ಲೆ ಅವರ ಮೊಮ್ಮಗಳು ಜನೈ ಭೋಸ್ಲೆ ಈಗ ಹಂಚಿಕೊಂಡಿದ್ದಾರೆ. ಸೊ ನಮ್ಮ ದೇಶದ ಸ್ವರಲೋಕಕ್ಕೆ ಸಾಮ್ರಾಜ್ಞಿಯಾಗಿ ರಾರಾಜಿಸಿದ್ರು. ಅದು ಲತಾ ಮಂಗೇಶ್ಕರ್ ಅವರಾಗಿರ್ಬೋದು, ಆಶಾ ಭೋಸ್ಲೆ ಅವರಾಗಿರ್ಬೋದು. ಇಂಥ ಶಕ್ತಿಗಳು ನಮ್ಮಿಂದ ದೂರವಾದಂತಹ ಸಂದರ್ಭದಲ್ಲಿ ಆ ಜಾಗವನ್ನು ತುಂಬಲಿಕ್ಕೆ ಮತ್ತೊಂದು ಶಕ್ತಿ ಬರುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಇಬ್ಬರು ಸಹೋದರಿಯರು, ಲತಾ ಮಂಗೇಶ್ಕರ್ ಅವರು ಜೊತೆಗೆ ಆಶಾ ಭೋಸ್ಲೆ ಅವರು 92ನೇ ವಯಸ್ಸಿಗೆ ಇಹಲೋಕವನ್ನ ತೀರಿಸಿದ್ದಾರೆ. ಇಲ್ಲೂ ಕೂಡ ಆ ಬಾಂಧವ್ಯವನ್ನ ಅವರು ಬೆಸದಂತೆ ಕಾಣಿಸ್ತಾ ಇದೆ. ಇಬ್ಬರೂ ಕೂಡ ಎಷ್ಟು ಸಾಮ್ಯತೆ ಇದೆ. ಅಕ್ಕ ತಂಗಿ ಅಂದ್ರೆ ಕಥೆ ಓದ್ತಾ ಇದೆ. ಲತಾ ಮಂಗೇಶ್ಕರ್ ಅವರು ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ಅವರ ತಂದೆ ತಾಯಿ ಬಳಿ ಹಠ ಮಾಡ್ತಿದ್ದರು. ಆಶಾ ಭೋಸ್ಲೆ ನನ್ನ ಕ್ಲಾಸಲ್ಲಿ ಬಂದು ಕುತ್ಕೊಂಡ್ರೆ ಮಾತ್ರ ಆ ಕ್ಲಾಸಿಗೆ ನಾನು ಹೋಗಿ ಕುತ್ಕೋತೀನಿ ಅಂದ್ರೆ ಸ್ಕೂಲ್ಗೆ ಹೋಗ್ತೀನಿ ಅಂತ. ಸೊ ಅಂಥ ಒಂದು ಬಾಂಧವ್ಯವನ್ನ ಅಕ್ಕ ತಂಗಿ ಹೊಂದಿತ್ತು. ಈಗ ನಿಧನದಲ್ಲೂ ಕೂಡ ಆ ಸಾಮ್ಯತೆ ಕಾಣಿಸ್ತಾ ಇದೆ. 92 ವರ್ಷಕ್ಕೆ ಲತಾ ಮಂಗೇಶ್ಕರ್ ಅವರು ನಮ್ಮನ್ನಗಲಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.